ಅದರಿಂದ ಯಾವುದೇ ಕಾರಣಕ್ಕೂ ಈ ಫ್ಯಾಕ್ಟ್ರಿ ಒಳಗಡೆ ಇರೋವಂಥ ಜಾಗವನ್ನು ಯೂಸ್ ಮಾಡಬೇಡಿ. ನೀವು ಯಾರೋ ತಮ್ಮಣ್ಣನ ಏನಪ್ಪ ತಮ್ಮಣ್ಣನೋ ತಮ್ಮಣ್ಣ ಭಾಟಿಯಾ ಹಾಂ, ಆ ಅಮ್ಮನ ಕೊಟ್ಟಿದ್ದೀರಲ್ಲಪ್ಪ, 6 ಕೋಟಿನೋ 8 ಕೋಟಿನೋ ಕೊಟ್ಟಿದ್ರು. 5 ಕೋಟಿ ಆ ಎಕ್ಸ್ಪೆನ್ಸ್ ಎಲ್ಲ ಸೇರಿಸಿಲ್ಲ ಅವರು, ಬರೀ ಕೊಟ್ಟಿರೋದು ಹೇಳೋರು ಅಷ್ಟೇ. ಬಂದು ಹೋಟ್ಲಲ್ಲಿ ಇಳ್ಕೊಳೋದು, ಹೋಗೋದು, ಊಟ ತಿಂಡಿ ಫ್ಲೈಟು ಅವೆಲ್ಲ ಇರ್ತಾವಲ್ಲ, ಕೊಟ್ಟಿದ್ದೀರಲ್ಲ, ಆ ದುಡ್ಡು ತಗೊಂಡು ಇಲ್ಲೇ ಒಂದು ಜಾಗ ತೆಗೆದುಕೊಡಿ ಎಲ್ಲನ, ಆರಾಮ್ಸೆ 10 ಎಕರೆನೋ 15 ಎಕರೆನೋ ಗ್ರೌಂಡ್ ಮಾಡಲಿ. ಅಲ್ಲಿ ಯಾರೂ ನಿಮ್ಮ ಕನ್ನಡದವ್ರು ಸಿಕ್ಕಿಲ್ಲ, ಕನ್ನಡದವರು ಯಾರೂ ನಿಮಗೆ ಮಾಡೆಲ್ಗಳು ಸಿಕ್ಕಿಲ್ಲ, ಯಾರೂ ಇಲ್ಲಲ್ಲ. ಹಾಂ, ಇಲ್ಲ ಅಂಥವ್ರು ಯಾರೂ ಇಲ್ಲ ನಮ್ಮಲ್ಲಿ, ಕನ್ನಡದವ್ರು ಯಾರು ಎಲ್ಲ ಅವರೇ ಬೇಕು ಇವ್ರಿಗೆ. ಹಾಂ, ರಶ್ಮಿಕಾ ಮುದ್ದಾಣೆ ಫೇಮಸ್ ಇಲ್ವಾ? ಇವ್ರಿಗಿಂತ ಫೇಮಸ್ ಇದ್ದಾರಲ್ಲ ಅವರು, ಕೊಡಗಿನವರು. ಹಾಂ, ಬೇಡ, ನಮ್ಮ ಯಶ್ ಇದ್ದಾನಲ್ಲ, ಅವು ಇಂಟರ್ನ್ಯಾಷನಲ್ ಫಿಗರು. ಅವನಿಗೆ 5 ಕೋಟಿ ಕೊಟ್ಟಿದ್ರು, ಅವರು ಅವ್ರ ಶ್ರೀಮತಿಯವರು ಅವ್ರ ಮಕ್ಕಳು ಎಲ್ಲ ಬಂದು ನಮ್ಮ ಮೈಸೂರು ಫ್ಯಾಂಡಲ್ ಅಂತೇಳಿ ಹೆಮ್ಮೆಯಿಂದ ಮಾಡೋರು ಅವರು. ಹಾಂ, ಇವ್ರಿಗಿಂತ ಲೆವೆಲ್ಲು. ಏನೋ ಈ ಗೌರ್ಮೆಂಟ್ಗೆ ಇಂಡಸ್ಟ್ರೀಸ್ ಮಿನಿಸ್ಟ್ರಿಗಿರ್ಬೋದು, ಅವರು ಚೇರ್ಮನ್ ಇರ್ಬೋದು, ಆಸೆ ಕರ್ಕೊಂಬಂದಿದ್ದಾರೆ. ನಮ್ಮದೇನು ಮಾಡ್ಗಣ್ಲಿ, ಅದೇನು ನಮ್ಮದೇನು ಅವರಿಷ್ಟ ಅದು. ಅಲ್ಲ, ನನಗೆ ಗೊತ್ತಿಲ್ಲ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ, ಅವರಿಷ್ಟ ಅದು ಮಾಡಿದ್ದಾರೆ. ನಮ್ಮ ಹಣ ದುಂದು ಮಾಡಬೇಡಿ, ದುಂದು ವೆಚ್ಚ. ಈಗ ಸೋಪ್ ಫ್ಯಾಕ್ಟ್ರಿನೂ ಮೈಸೂರು ಮಹಾರಾಜರೇ ಪ್ರಾರಂಭ ಮಾಡಿದ್ದು, ಚೆಂದಾಗಿ ನಡೀತಾ ಇದೆ. ಇದೂ ಮೈಸೂರು ಸಿಲ್ಕು ಮಹಾರಾಜರೇ ಮಾಡಿದ್ದು, ಚೆಂದಾಗಿ ನಡೀತಾ ಇದೆ. ಅದೇನೋ ಗೊತ್ತಿಲ್ಲ, ಇಲ್ಲಿ ಮೈಸೂರಲ್ಲಿ ನಿಮ್ಮ ಕಾಂಗ್ರೆಸ್ ಲೀಡ್ರ್ಗಳಿಗೆಲ್ಲ ಈ ಮಹಾರಾಜರು ಅಂತ ಹೇಳಿದ್ರೆ ತಿರುಗಿ ಬಿದ್ದೋಗ್ಬಿಡ್ತಾರೆಲ್ಲ. ಈ ಕಾಂಗ್ರೆಸ್ ಮಹಾದೇವಪ್ಪ ಹೇಳಿದ್ರಲ್ಲ, ಮೈಸೂರು ಮುಮ್ಮಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಅವರೇನೋ ಅವ್ರಿಗಿಂತ ಸಿದ್ದರಾಮಯ್ಯನವರೇ ಜಾಸ್ತಿ ಉಪಯೋಗ ಮಾಡೋರು. ನನಗೆ ಗೊತ್ತಿಲ್ಲ ಅದು ಯಾವ ಸಿಲ್ಕ್ ಫ್ಯಾಕ್ಟ್ರಿ ಕಟ್ಟೋರು, ಯಾವ ಮೈಸೂರು ಸ್ಯಾಂಡಲ್ ಕಟ್ಟಿದಾರೋ, ಎಲ್ಲಿ ಏನು ಗೊತ್ತಿಲ್ಲ ನನಗೆ. ಏನೋ ಕೆಂಡ ಕಾರ್ತಾರೆ ಅವ್ರು ಮಾಡಿರೋ. KRS ಅಂಥದನ್ನ ಒಂದು ಅದರ ಕಾಲುಭಾಗ ಅಲ್ಲ, 1% ಎಲ್ಲನ ಡ್ಯಾಮ್ ಕಟ್ಟಿದ್ದೀರ ನಿನ್ನ ಜನ್ಮದಾಗ? ಒಂದು ಡ್ಯಾಮ್ ಕಟ್ಟಿದ್ದೀರ ಇಲ್ಲ. ಆ ಡ್ಯಾಮ್ಗೂ ಏನೋ ಹೆಚ್ಚು ಕಮ್ಮಿ ಮಾಡೋಕ್ಕೆ ಹೋಯ್ದರು. ಅದಕ್ಕೆ ಯಾವುದೋ ಟಿಪ್ಪು ಸುಲ್ತಾನ್ದು ಅಂಟಿಸ್ಬಿಟ್ರು ತೊಗೊಂಡೋಗಿ. ಕಟ್ಟಿದ್ದು ಮೈಸೂರು ಮಹಾರಾಜರು, ಪ್ರಶ್ನೆನೇ ಇಲ್ಲ. ವಿಶ್ವೇಶ್ವರಯ್ಯನವರು ಆರ್ಕಿಟೆಕ್ಟು. ಅದನ್ನು ಬಿಟ್ಬಿಟ್ಟು ಟಿಪ್ಪು ಅಂತ ಒಂದಷ್ಟು ದಿನ ಮಾದೇವಪ್ಪ ಡಂಗುರ ಹೊಡ್ಕೊಂಡು ಸುತ್ತಿದ್ರು. ಹಂಗೆ ಯಾಕೋ ಈ ಸಂಸ್ಥೆಗಳ ಯಾವ ಸರ್ಕಾರದ ಬ್ರ್ಯಾಂಡ್ ಆಗಿದೆ ಅಂಥ ಸಂಸ್ಥೆಗಳನ್ನು ಮುಚ್ಚಾಕುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಇದು ಒಳ್ಳೆಯದಲ್ಲ. ಇದರಲ್ಲಿ ರಾಜಕಾರಣವನ್ನು ನೋಡದೆ ಆ ಒಂದು ಸಂಸ್ಥೆಯನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕು. ಅದಕ್ಕೋಸ್ಕರ ನಾವು ಈ ಹೋರಾಟಕ್ಕೆ ನಾನು ಬಂದಿದ್ದೀನಿ. ಈಗ ಅಲ್ಲಿ ಹೋಗಿ ನಾನು ಕೂಡ ಭೇಟಿ ಮಾಡ್ತೀನಿ. ಅಲ್ಲಿರೋ ಕಾರ್ಮಿಕರ ಜೊತೆ ಈಗಾಗಲೇ ಅಲ್ಲಿ ಮಾತಾಡಿದ್ದೀನಿ. ಅಲ್ಲೂ ಕೂಡ ಕಾರ್ಮಿಕರ ಜೊತೆ ಮಾತಾಡಿ ನನ್ನ ವಿರೋಧವನ್ನು ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ. ನೀವು ಎಚ್ಚರಿಕೆ ತಪ್ಪಿದರೆ 6ನೇ ತಾರೀಕು ಅಧಿವೇಶನ ನಡೀತಾ ಇದೆ. ಇದು ಚರ್ಚೆಯ ವಿಷಯ ಆಗ್ತೈತೆ. ಅಷ್ಟರಲ್ಲಿ ಹೆಂಗೆ ಹುಬ್ಳಿ ಹೋರಾಟದಲ್ಲಿ ಬಾಯಿ ಮುಚ್ಕೊಂಡು ಘೋಷಣೆ ಮಾಡಿದ್ರಲ್ಲ, ಹಂಗೆ ಇದನ್ನು ಬೇಗ ಘೋಷಣೆ ಮಾಡಿ. ಇಲ್ಲ ಅಂದರೆ ಹೋರಾಟವನ್ನು ನಾವು ವಿಧಾನಸಭೆ ಒಳಗಡೆನೂ ತಗೊತೀರಿ, ಹೊರಗಡೆನೂ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ನಮ್ಮ ಲೀಡರ್ಸ್ ಎಲ್ಲ, ನಮ್ಮ ಕಾರ್ಯಕರ್ತರೆಲ್ಲ. CMಗೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದಾರೆ ಅವ್ರ ಲೀಡ್ರ್. ಅವನ್ನ ಉಳಿಸ್ಕೊಬೇಕು ಅಂತ ಅಷ್ಟೇ. ನಿಮ್ಗೆ ಸಂಸ್ಥೆ ರೇಷ್ಮೆ ಕೈಗಾರಿಕೆ ಉಳಿಸ್ಬೇಕು ಅಂತ ಅಲ್ಲ ಅವರ ತಲೆಯಲ್ಲಿರೋದು, ಅವರ ಲೀಡ್ರನ್ನ ಉಳಿಸ್ಬೇಕು ಅನ್ನೋದಷ್ಟೇ. ಹಾಂ, ಲೋಕಲ್ ಪವರ್ಫುಲ್ ಲೀಡರ್ ಅವನು. ಕಾಂಟ್ರಾಕ್ಟ್ ಇಲ್ಲ, ಮೈಸೂರು ಅಲ್ಲ, ಅದು ಅವ್ರದೇ ಕ್ಷೇತ್ರ ಆಗಿರೋದ್ರಿಂದ ಅವ್ರ ಮಗನೇ ಅದನ್ನು ಸುಪರ್ದು ಇಟ್ಕೊಳ್ಳೋದ್ರಿಂದ ಯಾರಿಗೂ ಹೋಗುತ್ತೆ, ಅದನ್ನ ನೀವೇ ಅರ್ಥ ಮಾಡ್ತೀರಿ. ನಾನು ಹೇಳಿದ್ನಲ್ಲ 60% ಅಂತ.